ಸ್ನೇಹಿತರೆ ನಮಸ್ಕಾರ. ಬೇಸಿಕ್ ಪೈಥಾನಿನ ಸೆಷನ್ 9ಗೆ ಸ್ವಾಗತ. ಕಳೆದ ಸೆಷನಲ್ಲಿ ನಾವು ಅರ್ಥಮೆಟಿಕ್ ಆಪರೇಟರ್ಸ್ ಅಂದರೆ ಏನು, ಅದನ್ನು ಯಾವ ರೀತಿ ನಾವು ಎಕ್ಸ್ಪ್ರೆಷನ್ಸಲ್ಲಿ ಅರ್ಥಮೆಟಿಕ್ ಆಪರೇಟರ್ಸ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಕಂಪ್ಯಾರಿಸನ್ ಆಪರೇಟರ್ಸ್ ಮತ್ತು ರಿಲೇಷನಲ್ ಆಪರೇಟರ್ಸ್ ಎರಡೂ ಒಂದೇ, ಕಂಪ್ಯಾರಿಸನ್ ಆಪರೇಟರ್ಸ್ ಅಂತೂ ಒಂದೇ, ರಿಲೇಷನಲ್ ಆಪರೇಟರ್ಸ್ ಅಂತೂ ಒಂದೇ, ಅದನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕು ಮತ್ತು ಎಕ್ಸ್ಪ್ರೆಷನ್ಸ್ನಲ್ಲಿ ಹೇಗೆ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಕಲಿಯೋಣ. ಮೊದಲನೇದಾಗಿ ಸೆಷನ್ ಆಬ್ಜೆಕ್ಟಿವ್ಸ್ನ ತೋರಿಸ್ಬಿಡ್ತೀನಿ. ಮೊದಲನೇದಾಗಿ ನಾವು ಏನು ಮಾಡ್ತೀವಿ ಅಂದರೆ, ಒಂದು ಟಾಸ್ಕ್ ಕೊಟ್ಟಿದ್ದೆ ನಾನು ನಿಮಗೆ ಸೆಷನ್ 8ಅಲ್ಲಿ. ಆ ಟಾಸ್ಕನ್ನು ನಾವು ರಿವ್ಯೂ ಮಾಡೋಣ. ಅದಾದಮೇಲೆ ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ನಾವು ಸೆಷನ್ 9 ಟಾಸ್ಕ್ ಬಗ್ಗೆ ಗಮನ ಕೊಡೋಣ. ಸೊ ಇವಾಗ ಟಾಸ್ಕ್ 8 ಬಗ್ಗೆ ನಾವು ಏನು ಅಂತ ನೋಡಿ ಆ ಟಾಸ್ಕನ್ನ ಯಾವ ರೀತಿ ನಾವು ಪೈಥಾನಲ್ಲಿ ಅಕಂಪ್ಲಿಷ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಪೈಚಾಮ್ಗೆ ಹೋಗೋಣ. ಈಗ ನೋಡಿ, ಇದು ಟಾಸ್ಕ್ ಆಗಿತ್ತು. ಏನು ಟಾಸ್ಕ್ ಆಗಿತ್ತು ಅಂದರೆ, ನಾನು ನಿಮಗೆ a+b² ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ಹೇಳಿದ್ದೆ. ಈ a+b² ಎವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಎರಡು ವ್ಯಾಲ್ಯೂ ನಾನು ಕೊಡಬೇಕು. a = 2 ಅಂತ ಕೊಟ್ಟಿದ್ದೀನಿ, b = 2 ಅಂತ ಕೊಟ್ಟಿದ್ದೀನಿ. ಈಗ a+b² ಅಂದರೆ ಅದಕ್ಕೆ ಫಾರ್ಮುಲಾ ನಿಮಗೆ ಗೊತ್ತು, a² + b² + 2ab. a² ಅಂತ ನಾನು ಪೈಥಾನಲ್ಲಿ ಹೇಳಬೇಕಾದ್ರೆ ಅದನ್ನು a ಮತ್ತು ಎಕ್ಸ್ಪೋನೆಂಟೇಷನ್ ಆಪ್ರೇಟರ್ನ ಉಪಯೋಗಿಸ್ಬೇಕು. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ನೋಡಿ, x = a ಎಕ್ಸ್ಪೋನೆಂಟೇಷನ್ ಆಪ್ರೇಟರ್ 2 ಅಂದರೆ a² ಪ್ಲಸ್ b ಎಕ್ಸ್ಪೋನೆಂಟೇಷನ್ ಆಪ್ರೇಟರ್ 2 ಹಾಗಂದರೆ b² ಪ್ಲಸ್ 2ab ನಾನು 2 × a × b ಅಂತ ಕೊಟ್ಟಿದ್ದೀನಿ. ಸೊ ಆಮೇಲೆ ಎಕ್ಸ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಎಕ್ಸ್ನ ಪ್ರಿಂಟ್ ಮಾಡಿದಾಗ ನನಗೆ ಔಟ್ಪುಟ್ ಬರುತ್ತೆ. ಸೊ ಇವಾಗ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋಣ. ಬನ್ನಿ, 16 ಅಂತ ತೋರಿಸ್ತಾ ಇದೆ. ನೀವು ಇದನ್ನು ಮ್ಯಾನ್ಯಲಿ ಇದನ್ನು ವರ್ಕೌಟ್ ಮಾಡಿ ನೋಡ್ಬೋದು. ಸೊ a+b² = a² + b² + 2ab. ಸೊ ಇವಾಗ ನಿಮ್ಮ ಔಟ್ಪುಟ್ಟು ಹೆಂಗೆ ಬಂತು ಅಂತ ನಿಮಗೆ ಗೊತ್ತಾಯ್ತಲ್ವಾ. ಸೊ ಇವಾಗ ನಾವೇನು ಮಾಡೋಣ ನೋಡಿ, ಈ ಫಾರ್ಮುಲಾನ ಮತ್ತೆ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. a+b² = a² + b² + 2ab. ಸೊ ಇದು ಕರೆಕ್ಟ್ ಸೊಲ್ಯೂಷನ್ ಟು ದಿ ಪ್ರಾಬ್ಲಮ್. ಇದನ್ನು ನೀವು ಕರೆಕ್ಟಾಗಿ ಮಾಡಿದರೆ ಒಳ್ಳೆಯದು. ಇಲ್ಲ ಅಂದರೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀವು ಈ ಪ್ರೋಗ್ರಾಮ್ನ ನೋಡಿಬಿಟ್ಟು ಮಾಡಿ. ಸರಿ, ಹಾಗಾದರೆ ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ಏನು ಅನ್ನೋದನ್ನು ಇವಾಗ ನಾವು ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ಸೊ ಕಂಪ್ಯಾರಿಸನ್ ಆಪರೇಟರ್ಸ್ ಅಂದರೆ ದೇ ಆರ್ ಯೂಸ್ ಟು ಕಂಪೇರ್ 2 ವ್ಯಾಲ್ಯೂಸ್ ಅಥವಾ ವೇರಿಯಬಲ್ಸ್. ಇವಾಗ 2 ವೇರಿಯಬಲ್ಸ್ ಇದೆ ನನ್ನ ಹತ್ರ. 2 ವೇರಿಯಬಲ್ಸ್ನ ನಾನು ಕಂಪೇರ್ ಮಾಡಬೇಕು. ಅದಕ್ಕೆ ನಾನು ಕಂಪ್ಯಾರಿಟರ್ ಆಪರೇಟರ್ನ ಉಪಯೋಗಿಸ್ತೀನಿ. ಅಥವಾ 2 ವ್ಯಾಲ್ಯೂಸ್ನ ಕೂಡ ನಾನು ಕಂಪ್ಯಾರಿಟರ್ ಆಪರೇಟರ್ಸಿಂದ ನಾನು ಆ್ಯಕ್ಚುಲಿ ಕಂಪೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 10 and 12 ಅಂತ 2 ವ್ಯಾಲ್ಯೂಸ್ ಇದೆ, ಅದನ್ನು ನಾನು ಕಂಪೇರ್ ಮಾಡ್ಬೋದು. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ ಇವಾಗ ನಿಮಗೆ. ವಿ ಕ್ಯಾನ್ ಬಿಲ್ಡ್ ಎಕ್ಸ್ಪ್ರೆಷನ್ ಯೂಸಿಂಗ್ ಕಂಪ್ಯಾರಿಸನ್ ಆಪರೇಟರ್ಸ್. ನಾವು ಯಾವ ರೀತಿ ಅರ್ಥಮೆಟಿಕ್ ಆಪರೇಟರ್ಸ್ನ ತೊಗೊಂಡು ಎಕ್ಸ್ಪ್ರೆಷನ್ಸ್ನ ಬಿಲ್ಡ್ ಮಾಡಿದ್ವಿ, ಅದೇ ಥರ ನಾವು ಕಂಪ್ಯಾರಿಸನ್ ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು ಕೂಡ ಎಕ್ಸ್ಪ್ರೆಷನ್ಸ್ನ ಬಿಲ್ಡ್ ಮಾಡ್ಬೋದು. ಆದರೆ ಯಾವುದೇ ಒಂದು ಎಕ್ಸ್ಪ್ರೆಷನ್ನು ವ್ಯಾಲ್ಯೂ ಕೊಡುತ್ತೆ. ಇವಾಗ ಅರ್ಥಮೆಟಿಕ್ ಆಪರೇಟರ್ಸ್ನ ಯೂಸ್ ಮಾಡಿದಾಗ ನಮಗೊಂದು ವ್ಯಾಲ್ಯೂ ಕೊಡ್ತು, c = a + b. a + b 10 and 10, a 10 ಆಗಿದ್ದು b 10 ಆಗಿದ್ದರೆ c 20 ಅನ್ನೋ ಒಂದು ವ್ಯಾಲ್ಯೂ ಕೊಡ್ತು. ಆದರೆ ಕಂಪ್ಯಾರಿಸನ್ ಆಪರೇಟರ್ಸ್ನ ಯೂಸ್ ಮಾಡಿ ನಾವು ಎಕ್ಸ್ಪ್ರೆಷನ್ಸ್ನ ಬಿಲ್ಡ್ ಮಾಡಿದಾಗ ಔಟ್ಪುಟ್ ಯಾವಾಗಲೂ ಟ್ರೂ ಅಥವಾ ಫಾಲ್ಸ್ ಆಗಿರುತ್ತೆ. ಇದರ ಎಕ್ಸಾಂಪಲ್ಸ್ ನಾನು ನಿಮಗೆ ಕೊಡ್ತೀನಿ. ಇವಾಗ ಡಿಫ್ರೆಂಟ್ ಕಂಪ್ಯಾರಿಟರ್ ಆಪರೇಟರ್ಸ್ ಅಥವಾ ಕಂಪ್ಯಾರಿಸನ್ ಆಪರೇಟರ್ಸ್ ಏನೇನಿದೆ ಅಂತ ನಾವು ನೋಡ್ಬಿಡೋಣ. ಮೊದಲನೇ ಆಪರೇಟರು =. ಇದನ್ನು ಈಕ್ವಾಲಿಟಿ ಆಪರೇಟರ್ ಅಂತ ಕೂಡ ಕರಿತೀವಿ. ನೋಡಿ, ಸಿಂಗಲ್ ಈಕ್ವಲ್ಸ್ ಟು ಕೊಟ್ಟರೆ ಅದು ಅಸೈನ್ಮೆಂಟ್ ಆಪರೇಟರು, ಡಬಲ್ ಈಕ್ವಲ್ಸ್ ಟು ಕೊಟ್ಟರೆ ಅದು ಈಕ್ವಾಲಿಟಿ ಆಪರೇಟರು, ನಾಟ್ ಈಕ್ವಲ್ ಟು ಅದು ಒಂದು ಆಪರೇಟರು, ಗ್ರೇಟರ್ ದ್ಯಾನ್ ಒಂದು ಆಪರೇಟರು, ಲೆಸ್ಸರ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು. ಸೊ ಇಷ್ಟು ನಮ್ಮ ಹತ್ರ ಕಂಪ್ಯಾರಿಸನ್ ಆಪರೇಟರ್ಸ್ ಇದೆ ಪೈಥಾನ್ನಲ್ಲಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ಒಂದೊಂದು ಎಕ್ಸಾಂಪಲ್ಸ್ನ ನಾವು ಇವಾಗ ಆ್ಯಕ್ಚುಲಿ ಇಂಪ್ಲೈ ಮಾಡಿ ನೋಡೋಣ. ನೋಡಿ, ಇಲ್ಲೊಂದು ಟೇಬಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಟೇಬಲಲ್ಲಿ ಫಸ್ಟು ಆಪರೇಟರ್ ಕೊಟ್ಟಿದ್ದೀನಿ ಮತ್ತು ಅದರ ಮೀನಿಂಗ್ ಕೊಟ್ಟಿದ್ದೀನಿ. ಆಮೇಲೆ 2 ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ, ಎಕ್ಸಾಂಪಲ್ 1 ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಔಟ್ಪುಟ್ಟು, ಮತ್ತು ಎಕ್ಸಾಂಪಲ್ 2 ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಔಟ್ಪುಟ್ಟು. ಸೊ ಇವಾಗ == ನೋಡೋಣ. ಇವಾಗ 10 == 10 ಅಂತ ತೋರಿಸ್ತಾ ಇದ್ದೀನಿ. ಇದೊಂದು ಎಕ್ಸ್ಪ್ರೆಷನ್ನು.
ಇವಾಗ 10 ಡಬಲ್ ಈಕ್ವಲ್ಸ್ ಟು 10 ಅಂದ್ರೇನು, 10ಗೆ 10 ಈಕ್ವಲ್ ಆಗಿದೆ ಅಲ್ವಾ, ಸೊ ಅದರಿಂದ ಔಟ್ಪುಟ್ ಟ್ರೂ ಅಂತ ಬರುತ್ತೆ. ಆದರೆ 10 ಡಬಲ್ ಈಕ್ವಲ್ಸ್ ಟು 100 ಅಂತ ಕೊಟ್ಟರೆ 10ಗೂ 100ಗೂ ಈಕ್ವಾಲಿಟಿ ಇಲ್ಲ, ಆದ್ದರಿಂದ ಫಾಲ್ಸ್ ಅಂತ ಬರುತ್ತೆ. ಸೊ ಈಕ್ವಲ್ ಟು ಎಲ್ಲಿ ಯೂಸ್ ಮಾಡ್ತೀವಿ, ಎರಡು ವ್ಯಾಲ್ಯೂ ಒಂದೇ ಆಗಿದ್ದಾಗ ಅದು ಟ್ರೂ ಅಂತ ಕೊಡುತ್ತೆ, ಎರಡು ವ್ಯಾಲ್ಯೂ ಡಿಫ್ರೆಂಟ್ ಆಗಿದ್ದಾಗ ಅದು ಫಾಲ್ಸ್ ಅಂತ ಕೊಡುತ್ತೆ. ಇನ್ನು ಎರಡನೇ ಕಂಪ್ಯಾರೇಟರ್ ಆಪರೇಟರ್ ನೋಡೋಣ ಬನ್ನಿ. ನಾಟ್ ಈಕ್ವಲ್ ಟು 15 ನಾಟ್ ಈಕ್ವಲ್ ಟು 10 ಅಂದರೆ 15 10ಗೆ ಈಕ್ವಲ್ ಟು ಇಲ್ಲ, ಅಂದರೆ 15 10 ಒಂದೇ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಔಟ್ಪುಟ್ ಟ್ರೂ ಅಂತ ಬರುತ್ತೆ. ಅದೇ 15 ನಾಟ್ ಈಕ್ವಲ್ ಟು 15 ಅಂತ ಕೊಟ್ಟಾಗ 15 ಮತ್ತು 15 ಒಂದೇ ವ್ಯಾಲ್ಯೂ ಆದ್ದರಿಂದ ಅದು ಫಾಲ್ಸ್ ಅಂತ ಔಟ್ಪುಟ್ ಕೊಡುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಬನ್ನಿ. 12 ಗ್ರೇಟರ್ ದ್ಯಾನ್ 10. ಸೊ ಈ ಎಕ್ಸ್ಪ್ರೆಷನ್ನ ನೀವು ನೋಡಿದಾಗ 12 ಸರ್ಟನ್ಲಿ ಇಟ್ ಇಸ್ ಗ್ರೇಟರ್ ದ್ಯಾನ್ 10 ಅಂದರೆ 12 10ಕ್ಕಿಂತ ದೊಡ್ಡದಾದಂತಹ ಒಂದು ಸಂಖ್ಯೆ, ಆದ್ದರಿಂದ ಅದು ಟ್ರೂ ಅಂತ ಔಟ್ಪುಟ್ ಕೊಡುತ್ತೆ. ಆದರೆ 12 ಗ್ರೇಟರ್ ದ್ಯಾನ್ 15 ಅಂತ ಕೊಟ್ಟಾಗ ಅದು ಫಾಲ್ಸ್ ಅಂತ ಔಟ್ಪುಟ್ ಕೊಡುತ್ತೆ. ಇನ್ನು ಲೆಸ್ಸರ್ ದ್ಯಾನ್ನ ಹೆಂಗೆ ಯೂಸ್ ಮಾಡೋದು ನೋಡೋಣ ಬನ್ನಿ. 10 ಲೆಸ್ಸರ್ ದ್ಯಾನ್ 12 ಅಂದರೆ 10 12ಕ್ಕಿಂತ ಕಡಿಮೆ ಸಂಖ್ಯೆನಾ ಅಂತ ನಾನು ಎಕ್ಸ್ಪ್ರೆಷನಲ್ಲಿ ಕೇಳ್ತಾ ಇದ್ದೀನಿ. ಖಂಡಿತವಾದ ಸತ್ಯ ಇದು, ಆದ್ದರಿಂದ ಅದು ಟ್ರೂ ಅಂತ ಔಟ್ಪುಟ್ ಕೊಡ್ತಾ ಇದೆ. ಆದರೆ ಎರಡನೇ ಎಕ್ಸಾಂಪಲಲ್ಲಿ 10 ಲೆಸ್ಸರ್ ದ್ಯಾನ್ 8 ಅದು ಫಾಲ್ಸ್ ಅಂತ ಔಟ್ಪುಟ್ ಕೊಡ್ತಾ ಇದೆ. ಇನ್ನು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ನೋಡೋಣ ಬನ್ನಿ. ಇದುವರ ತನಕ ಗ್ರೇಟರ್ ದ್ಯಾನ್ ಲೆಸ್ಸರ್ ದ್ಯಾನ್ ನೋಡಿದ್ರಿ, ಇವಾಗ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಮತ್ತು ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಏನು ಅಂತ ನೋಡೋಣ. 10 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10. ಸೊ ಇದರಲ್ಲಿ ನನಗೆ ಔಟ್ಪುಟ್ ಟ್ರೂ ಅಂತ ಬರ್ತಾ ಇದೆ, ಯಾಕೆಂದರೆ 10 ಗ್ರೇಟರ್ ದ್ಯಾನ್ 10 ಅಲ್ಲ, ಆದರೆ 10 ಈಕ್ವಲ್ಸ್ ಟು 10 ಆಗಿರೋದ್ರಿಂದ ಅದು ಟ್ರೂ ಅಂತ ಬರ್ತಾ ಇದೆ. ಇವಾಗ ಎರಡನೇ ಎಕ್ಸಾಂಪಲ್ ಏನಾಗ್ತಾ ಇದೆ ನೋಡಿ. 10 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 12. ಸೊ ಇಲ್ಲೇನಾಗ್ತಾ ಇದೆ, 10 ಗ್ರೇಟರ್ ದ್ಯಾನ್ 12 ಅಲ್ಲ, 10 ಈಕ್ವಲ್ಸ್ ಟು 12 ಅಲ್ಲ, ಆದ್ದರಿಂದ ಅದು ಫಾಲ್ಸ್ ಅಂತ ಔಟ್ಪುಟ್ ಬರ್ತಾ ಇದೆ. ಫೈನಲ್ ಆಗಿ ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು ಬಗ್ಗೆ ನೋಡೋಣ. ಇವಾಗ 10 ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 8 ಟ್ರೂ, ಯಾಕೆಂದರೆ 10 ಇಸ್ ಸರ್ಟನ್ಲಿ ಲೆಸ್ಸರ್ ದ್ಯಾನ್ 8. ಆದರೆ 10 ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 20 ಅಂತ ಕೊಟ್ಟಾಗ ಅದು ಫಾಲ್ಸ್ ಅಂತ ಔಟ್ಪುಟ್ ಬರ್ತಾ ಇದೆ. ಸೊ ಈ ಥರ ನಾವು ಆಪ್ರೇಟರ್ಸ್ನ ಉಪಯೋಗಿಸ್ಕೊಂಡು ಎಕ್ಸ್ಪ್ರೆಷನ್ಸ್ನ ನಾವು ಈ ಥರ ಬಿಲ್ಡ್ ಮಾಡ್ಬೋದು. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಂದರೆ ಎಕ್ಸ್ಪ್ರೆಷನ್ಸಲ್ಲಿ ನಾವು ವೇರಿಯಬಲ್ಸ್ನ ಕೂಡ ಕಂಪೇರ್ ಮಾಡ್ಬೋದು. ಕಂಪ್ಯಾರಿಸನ್ ಆಪ್ರೇಟರ್ಸ್ನ ಉಪಯೋಗಿಸ್ಕೊಂಡು ಕಂಪ್ಯಾರಿಸನ್ ಎಕ್ಸ್ಪ್ರೆಷನ್ಸ್ನ ನಾವು ಬಿಲ್ಡ್ ಮಾಡ್ಬೋದು, ಅಥವಾ ರಿಲೇಷ್ನಲ್ ಎಕ್ಸ್ಪ್ರೆಷನ್ಸ್ನ ಬಿಲ್ಡ್ ಮಾಡ್ಬೋದು. ಈ ರಿಲೇಷ್ನಲ್ ಎಕ್ಸ್ಪ್ರೆಷನ್ಸ್ನ ಬಿಲ್ಡ್ ಮಾಡಬೇಕಾದ್ರೆ ನಾವು ವ್ಯಾಲ್ಯೂಸ್ನೇ ಇಟ್ಕೊಂಡು ಬಿಲ್ಡ್ ಮಾಡಬೇಕು ಅಂತ ಏನಿಲ್ಲ. ವೇರಿಯಬಲ್ಸ್ನಾಗೆ ವ್ಯಾಲ್ಯೂಸ್ನ ಸ್ಟೋರ್ ಮಾಡಿಕೊಂಡು ಆ ವೇರಿಯಬಲ್ಸ್ನ ಕೂಡ ನಾವು ಕಂಪೇರ್ ಮಾಡ್ತಾ ಹೋಗ್ಬೋದು. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. A is equal to 10, B is equal to 20, C is equal to 30, D is equal to 40. ಇವಾಗ 4 ವೇರಿಯಬಲ್ಸ್ ಇದೆ ನನ್ನ ಹತ್ರ. ಈ 4 ವೇರಿಯಬಲ್ಸ್ನ ಇಟ್ಕೊಂಡು ಇವಾಗ ಎಕ್ಸ್ಪ್ರೆಷನ್ಸ್ನ ನಾವು ಬಿಲ್ಡ್ ಮಾಡ್ತಾ ಹೋಗೋಣ. ಮೊದಲನೇ ಎಕ್ಸ್ಪ್ರೆಷನ್ ತೊಗೊಳ್ಳೋಣ. A ಪ್ಲಸ್ ಬಿ ಈಸ್ ಈಕ್ವಲ್ ಟು ಸಿ ಪ್ಲಸ್ ಡಿ. ಅಂದರೆ ಈ A ಪ್ಲಸ್ ಬಿನ ಆ್ಯಡ್ ಮಾಡಿ ಸಿ ಪ್ಲಸ್ ಡಿನ ಆ್ಯಡ್ ಮಾಡಿ ಎರಡು ವ್ಯಾಲ್ಯೂ ಒಂದೇನಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಈಗ ಪಕ್ಕದ ಕಾಲಮಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಹಾಕಿದ್ದೀನಿ ನೋಡಿ. A ಪ್ಲಸ್ ಬಿ ಅಂದರೆ 10 ಪ್ಲಸ್ 20 ಈಸ್ ಈಕ್ವಲ್ ಟು 30 ಪ್ಲಸ್ 40. ಸೊ ಇವಾಗ ನೋಡಿ 10 ಪ್ಲಸ್ 20 ಎಷ್ಟು ಬಂತು, 30 ಬಂತು. 30 ಪ್ಲಸ್ 40 ಎಷ್ಟು ಬಂತು, 70 ಬಂತು. ಸೊ 30 ಈಕ್ವಲ್ಸ್ ಟು 70ನಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸೊ ಔಟ್ಪುಟ್ಟು ಫಾಲ್ಸ್ ಆಗುತ್ತೆ. ಇವಾಗ ಎರಡನೇ ಎಕ್ಸ್ಪ್ರೆಷನ್ ನೋಡೋಣ ಬನ್ನಿ. ಬಿ ಪ್ಲಸ್ ಡಿ ನಾಟ್ ಈಕ್ವಲ್ ಟು ಎ ಪ್ಲಸ್ ಬಿ. ಸೊ ಬಿ ಪ್ಲಸ್ ಡಿ ಎಷ್ಟು, 20 ಪ್ಲಸ್ 40 60, ನಾಟ್ ಈಕ್ವಲ್ ಟು 10 ಪ್ಲಸ್ 20. ಸೊ 60 ನಾಟ್ ಈಕ್ವಲ್ ಟು 30. ಸೊ ದಿ ಆನ್ಸರ್ ಇಸ್ ಟ್ರೂ. ಔಟ್ಪುಟ್ಟು ಟ್ರೂ ಅನ್ನಿಸ್ಕೊಳ್ಳುತ್ತೆ. ಇನ್ನು ಮೂರನೇ ಎಕ್ಸ್ಪ್ರೆಷನ್ ನೋಡೋಣ ಬನ್ನಿ. ಎ ಇಂಟು ಬಿ ಲೆಸ್ಸರ್ ದ್ಯಾನ್ ಸಿ ಇಂಟು ಡಿ. ಸೊ ವಾಟ್ ಈಸ್ ಎ ಇಂಟು ಬಿ? ಎ ಇಂಟು ಬಿ ನೋಡ್ಬೋದು ನೀವು. 10 ಇಂಟು 20 200, ಲೆಸ್ಸರ್ ದ್ಯಾನ್ 30 ಇಂಟು 40 1200. ಸೊ 200 ಲೆಸ್ಸರ್ ದ್ಯಾನ್ 1200. ಸೊ ದಿ ಆನ್ಸರ್ ಇಸ್ ಟ್ರೂ. ಇನ್ನು ಕೊನೆ ಎಕ್ಸ್ಪ್ರೆಷನ್ ನೋಡೋಣ ಬನ್ನಿ. ಎ ಇಂಟು ಬಿ ಗ್ರೇಟರ್ ದ್ಯಾನ್ ಸಿ ಇಂಟು ಡಿ. ಅಂದರೆ 10 ಇಂಟು 20 ಈಸ್ ಗ್ರೇಟರ್ ದ್ಯಾನ್ 30 ಇಂಟು 40. ಸೊ 10 ಇಂಟು 20 ಎಷ್ಟು, 200, ಗ್ರೇಟರ್ ದ್ಯಾನ್ 30 ಇಂಟು 40 1200. ಸೊ 200 ಗ್ರೇಟರ್ ದ್ಯಾನ್ 1200. ಸೊ ದಿ ಆನ್ಸರ್ ಇಸ್ ಫಾಲ್ಸ್. ಸೊ ಈ ಥರ ಕಂಪ್ಯಾರಿಸನ್ ಆಪ್ರೇಟರ್ಸ್ನ ನಾವು ಯೂಸ್ ಮಾಡಿಕೊಂಡು ಎಕ್ಸ್ಪ್ರೆಷನ್ಸ್ನ ಕೂಡ ನಾವೀಗ ಬಿಲ್ಡ್ ಮಾಡ್ತಾ ಹೋಗ್ಬೋದು.
ಸೊ ಇದುವರೆಗೂ ನೀವು ಕಂಪ್ಯಾರಿಸನ್ ಆಪ್ರೇಟರ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಇವಾಗ ನಾವು ಪೈಥನ್ನಲ್ಲಿ ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು ಅನ್ನೋದನ್ನು ನೋಡೋಣ. ಬನ್ನಿ ಇವಾಗ ಡೈರೆಕ್ಟಾಗಿ ಪೈಚಾರ್ಮ್ಗೆ ಹೋಗ್ಬಿಟ್ಟು ಈ ಕಂಪ್ಯಾರಿಸನ್ ಆಪ್ರೇಟರ್ಸ್ನ ಇಂಪ್ಲಿಮೆಂಟ್ ಮಾಡೋಣ. ನೋಡಿ, ಇವಾಗ ನಾನು ಪೈಚಾರ್ಮಲ್ಲಿ ಒಂದು ಪ್ರೋಗ್ರಾಮ್ ಓಪನ್ ಮಾಡಿದ್ದೀನಿ. ಮೊದಲನೇ ಪ್ರೋಗ್ರಾಮ್ ಬರೆದು ಎಲ್ಲ ಕಮೆಂಟ್ ಮಾಡಿಬಿಟ್ಟಿದ್ದೀನಿ. ಪೈಚಾರ್ಮಲ್ಲಿ ಯಾವ ರೀತಿ ಔಟ್ಪುಟ್ ಕೊಡುತ್ತೆ ಅಂತ ನೋಡೋಣ. ಒಂದೊಂದೇ ಕಮೆಂಟ್ ನಾನು ತೆಗಿತಾ ಹೋಗ್ತೀನಿ. ಮೊದಲನೇದು ಈ ಫಸ್ಟ್ ಕಮೆಂಟ್ ತೆಗಿತೀನಿ. ಪ್ರಿಂಟ್ 10 = 10 ಅಂದರೆ 10ಗೆ 10 ಈಕ್ವಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಔಟ್ಪುಟ್ ನೋಡೋಣ ಬನ್ನಿ. ಸೊ ಆನ್ಸರು ಟ್ರೂ ಅಂತ ಬಂತು. ಎರಡನೇ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, 10 = 100 ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಔಟ್ಪುಟ್ ನೋಡೋಣ ಬನ್ನಿ. ಸೊ ಆನ್ಸರು ಫಾಲ್ಸ್ ಅಂತ ಬಂತು. ಇನ್ನು ಮೂರನೇ ಎಕ್ಸ್ಪ್ರೆಷನ್ಗೆ ಹೋಗೋಣ. 15 ≠ 10 ಅನ್ನೋ ಒಂದು ಎಕ್ಸ್ಪ್ರೆಷನ್ನ ಚೆಕ್ ಮಾಡ್ತಾ ಇದ್ದೀನಿ. ಔಟ್ಪುಟ್ ನೋಡೋಣ ಬನ್ನಿ. ಟ್ರೂ ಅಂತ ಬಂತು. ಕರೆಕ್ಟಾಗಿದೆ ಔಟ್ಪುಟ್ಟು. ಇನ್ನು ನೆಕ್ಸ್ಟ್ ಎಕ್ಸ್ಪ್ರೆಷನ್ಗೆ ಹೋಗೋಣ. 15 ≠ 15 ಅಂತ ಚೆಕ್ ಮಾಡ್ತಾ ಇದ್ದೀನಿ. ಔಟ್ಪುಟ್ ನೋಡೋಣ ಬನ್ನಿ. ಫಾಲ್ಸ್ ಅಂತ ಬಂತು. ಸಿಮಿಲರ್ಲಿ 12 > 10 ಅಂತ ಚೆಕ್ ಮಾಡ್ತಾ ಇದ್ದೀನಿ. 12 10ಕ್ಕಿಂತ ಗ್ರೇಟರಾ ಅಂತ ನೋಡ್ತಾ ಇದ್ದೀನಿ. ಟ್ರೂ ಅಂತ ಬಂತು. ಕರೆಕ್ಟಾಗಿದೆ ಔಟ್ಪುಟ್ಟು. ನೆಕ್ಸ್ಟು ಎಕ್ಸ್ಪ್ರೆಷನ್ನ ಚೆಕ್ ಮಾಡ್ತಾ ಇದ್ದೀನಿ. 12 > 15 ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇವಾಗ ಔಟ್ಪುಟ್ ಏನು ಬಂತು, ಫಾಲ್ಸ್ ಅಂತ ಬಂತು. ಇನ್ನೊಂದು ಎಕ್ಸ್ಪ್ರೆಷನ್ ನೋಡೋಣ. ಇವಾಗ ಇದರಲ್ಲಿ ಲೆಸ್ಸರ್ ದ್ಯಾನ್ ಸಿಂಬಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, 10 < 12 ಅಂತ ನೋಡ್ತಾ ಇದ್ದೀನಿ. ಸೊ ಔಟ್ಪುಟ್ ಏನು ಬರುತ್ತೆ, ಟ್ರೂ ಅಂತ ಬಂತು. ನೆಕ್ಸ್ಟ್ ಎಕ್ಸ್ಪ್ರೆಷನಲ್ಲಿ ಏನು ಮಾಡ್ತಾ ಇದ್ದೀನಿ, 10 < 8 ಅಂತ ನೋಡ್ತಾ ಇದ್ದೀನಿ. ಸೊ 10 < 8 ಏನಿಸ್ತಾ ಇದೆ, ಫಾಲ್ಸ್ ಅಂತ ಔಟ್ಪುಟ್ ಬರ್ತಾ ಇದೆ. ನೆಕ್ಸ್ಟ್ ಎಕ್ಸ್ಪ್ರೆಷನ್ಗೆ ಹೋಗೋಣ ಬನ್ನಿ. 10 > 10 10ಕ್ಕಿಂತ ಗ್ರೇಟರ್ ಇಲ್ಲ, ಬಟ್ ಈಕ್ವಲ್ ಟು ಇದೆ, ಆದ್ದರಿಂದ ನನಗೆ ಟ್ರೂ ಔಟ್ಪುಟ್ ತೋರಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಎಕ್ಸ್ಪ್ರೆಷನಲ್ಲಿ ಏನಾಗ್ತಾ ಇದೆ, 10 > 12 ಅಂತ ಕೊಟ್ಟಿದ್ದೀನಿ. ಔಟ್ಪುಟ್ ನೋಡೋಣ ಬನ್ನಿ. ಫಾಲ್ಸ್ ಅಂತ ಬರ್ತಾ ಇದೆ. ಸೊ ನೆಕ್ಸ್ಟ್ ಎಕ್ಸ್ಪ್ರೆಷನ್ಗೆ ಹೋಗೋಣ. ಇವಾಗ ನೆಕ್ಸ್ಟ್ ಎಕ್ಸ್ಪ್ರೆಷನಲ್ಲಿ 10 < ನೋಡ್ತಾ ಇದ್ದೀನಿ. ಇಲ್ಲಿ ಔಟ್ಪುಟ್ ಏನು ಬರ್ತಾ ಇದೆ, ಫಾಲ್ಸ್ ಅಂತ ಬರ್ತಾ ಇದೆ. ಯಾಕೆಂದರೆ 10 ≠ < 8. ಇನ್ನು ಕೊನೆಯದಾಗಿ ಫೈನಲ್ ಒಂದು ಎಕ್ಸ್ಪ್ರೆಷನ್ ನೋಡೋಣ. 10 < 20. ಸೊ ಇದನ್ನು ನಾನು ರನ್ ಮಾಡಿದಾಗ ಇದಕ್ಕೆ ನನಗೆ ಔಟ್ಪುಟ್ ಟ್ರೂ ಅಂತ ಬರ್ತಾ ಇದೆ. ಯಾಕೆಂದರೆ 10 certainly < 20. ಸೊ ಹೀಗೆ ನಾನು ರಿಲೇಷನಲ್ ಆಪರೇಟರ್ಸ್ನ ಡೈರೆಕ್ಟಾಗಿ ನಾನು ಪ್ರಿಂಟ್ ಸ್ಟೇಟ್ಮೆಂಟಲ್ಲೇ ನಾನು ಉಪಯೋಗಿಸ್ಬೋದು. ಇವಾಗ ಈ ಎಲ್ಲ ಒಂದು ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಏನಾಗಿದೆ ಅಂದರೆ, ನಾನು ಡೈರೆಕ್ಟಾಗಿ ನಾನು ಏನು ಮಾಡಿದ್ದೀನಿ, ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಇದೆಯಲ್ಲ, 10 = 10 ಅಥವಾ 15 ≠ 10, ಈ ಎಲ್ಲ ಎಕ್ಸ್ಪ್ರೆಷನ್ಸ್ನು ನಾನು ಡೈರೆಕ್ಟಾಗಿ ಪ್ರಿಂಟ್ ಸ್ಟೇಟ್ಮೆಂಟಲ್ಲೇ ನಾನು ಕೊಟ್ಟಿದ್ದೀನಿ. ಸೊ ನಾನು ನಿಮ್ಗೆ ಹೇಳಿದ್ದೆ, ಎಕ್ಸ್ಪ್ರೆಷನ್ ಅಂದರೆ ಏನು, ಎಕ್ಸ್ಪ್ರೆಷನ್ ಅಂದರೆ ನಾನು 2 ವ್ಯಾಲ್ಯೂನ ಕಂಪೇರ್ ಮಾಡ್ಬೋದು, ಅಥವಾ 2 ವೇರಿಯಬಲ್ನ ಕಂಪೇರ್ ಮಾಡ್ಬೋದು, ಅಥವಾ ವ್ಯಾಲ್ಯೂ ಮತ್ತು ವೇರಿಯಬಲ್ನ ಎರಡನ್ನೂ ಕೂಡಿಸ್ಕೊಂಡು ಕೂಡ ನಾನು ಕಂಪ್ಯಾರಿಸನ್ ಆಪ್ರೇಟರ್ಸ್ನ ಹಾಕಿ ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಅಥವಾ ಕಂಪ್ಯಾರಿಸನ್ ಎಕ್ಸ್ಪ್ರೆಷನ್ಸ್ನ ನಾನು ಬಿಲ್ಡ್ ಮಾಡ್ಬೋದು. ಸೊ ಇಲ್ಲಿ ನಾನು ಏನು ಎಕ್ಸಾಂಪಲ್ಸ್ನ ನಾನು ತೋರಿಸಿದ್ದೀನಿ, ಈ ಎಲ್ಲ ಎಕ್ಸಾಂಪಲ್ಸಲ್ಲೂ ಕೂಡ ನಾನು ಬರೀ ವ್ಯಾಲ್ಯೂಸ್ನ ಕಂಪೇರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಈ ವ್ಯಾಲ್ಯೂಸ್ನೆಲ್ಲ ವೇರಿಯಬಲಲ್ಲಿ ಹಾಕಿಬಿಟ್ಟು ಆ ವೇರಿಯಬಲ್ನ ನಾವು ಯೂಸ್ ಮಾಡೋಣ. ಅದಲ್ಲದೆ ಆ ವೇರಿಯಬಲ್ಸ್ಗೆ ನಾವು ಇವಾಗ ಅರ್ಥಮೆಟಿಕ್ ಆಪ್ರೇಟರ್ಸ್ನ ಕೂಡ ಉಪಯೋಗಿಸ್ಕೊಳ್ಳೋಣ. ಸೊ ಅದಕ್ಕೆ ಇಲ್ಲೊಂದು ಕಮೆಂಟ್ ಬರೆದಿದ್ದೀನಿ ನೋಡಿ, ಕಾಂಬಿನೇಷನ್ ಆಫ್ ಅರ್ಥಮೆಟಿಕ್ ಆ್ಯಂಡ್ ಕಂಪ್ಯಾರಿಸನ್ ಆಪ್ರೇಟರ್ಸ್ ಇನ್ ಆ್ಯನ್ ಎಕ್ಸ್ಪ್ರೆಷನ್. ಸೊ ಅಂದರೆ ಇವಾಗೇನು, ಅರ್ಥಮೆಟಿಕ್ ಆಪ್ರೇಟರ್ಸು ಹಾಗೂ ಕಂಪ್ಯಾರಿಸನ್ ಆಪ್ರೇಟರ್ಸು ಎರಡನ್ನೂ ಉಪಯೋಗಿಸ್ಕೊಂಡು ಎಕ್ಸ್ಪ್ರೆಷನ್ನ ಯಾವ ರೀತಿ ಬಿಲ್ಡ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ವೇರಿಯಬಲ್ಸ್ನ ಅಸೈನ್ ಮಾಡಿಬಿಡೋಣ. ಇವಾಗ ಇಲ್ಲಿ ಹೊಸ ಥರ ಅಸೈನ್ಮೆಂಟ್ ಅಂತ ತೋರಿಸ್ತಾ ಇದ್ದೀನಿ. A, P, C, D = 10, 20, 30, 40. ಸೊ ಇದ್ರದ್ದು ಅರ್ಥ ಏನಂದರೆ, ಇದನ್ನು ನೀವು ಪ್ರತ್ಯೇಕವಾಗಿ A = 10, B = 20, C = 30, D = 40 ಅಂತ ಬರಿಬೋದು. ಅದು 4-5 ಪೈಥನ್ ಇನ್ಸ್ಟ್ರಕ್ಷನ್ಸ್ನ ಕನ್ಸ್ಯೂಮ್ ಮಾಡುತ್ತೆ. ಶಾರ್ಟ್ಕಟ್ ಮೆಥಡಲ್ಲಿ ನೀವು ಬರಿಬೇಕು ಅಂದರೆ A, B, C, D = 10, 20, 30, 40 ಅಂತಲೂ ಬರಿಬೋದು. ಇದನ್ನು ಮಲ್ಟಿಪಲ್ ಅಸೈನ್ಮೆಂಟ್ ಅಂತ ಕೂಡ ಕರಿತೀವಿ.
ಇವಾಗ ಮೊದಲನೇ ಎಕ್ಸ್ಪ್ರೆಷನ್ ನೋಡೋಣ ಬನ್ನಿ. ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಡೈರೆಕ್ಟಾಗಿ ಎಕ್ಸ್ಪ್ರೆಷನ್ ಹಾಕ್ತಾ ಇದ್ದೀನಿ. a + b ಈಸ್ ಈಕ್ವಲ್ ಟು c + d. ಅಂದರೆ ನಾನು a + b ಈಸ್ ಈಕ್ವಲ್ ಟು c + d ನ ಚೆಕ್ ಮಾಡ್ತಾ ಇದ್ದೀನಿ. ಸೊ a + b ಅಂದ್ರೇನು? a + b ಅಂದರೆ 10 + 20 30. c + d ಅಂದರೆ ಏನು? 30 + 40 70. ಸೊ 30 = 70 ಅಂತ ಚೆಕ್ ಮಾಡ್ತಾ ಇದ್ದೀನಿ. ರನ್ ಮಾಡಿ ನೋಡೋಣ ಬನ್ನಿ. ಸೊ ಆನ್ಸರು ಫಾಲ್ಸ್ ಅಂತ ಬರ್ತಾ ಇದೆ. ಸೊ ಎರಡನೇ ಎಕ್ಸ್ಪ್ರೆಷನ್ ನೋಡೋಣ ಬನ್ನಿ. ಇವಾಗ ಪ್ರಿಂಟ್ b + d ನಾಟ್ ಈಕ್ವಲ್ ಟು a + b. ಸೊ ಇಲ್ಲಿ b + d ನ ಆ್ಯಡ್ ಮಾಡಿ ಅದು a + b ನೂ ಆ್ಯಡ್ ಮಾಡಿ ಅವೆರಡು ನಾಟ್ ಈಕ್ವಲ್ ಟುನಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಒಂದು ಕಡೆ ಪೇಪರ್ ಅಥವಾ ಪೆನ್ಸಿಲ್ ಇಟ್ಕೊಂಡು ಫಸ್ಟು ಎವ್ಯಾಲ್ಯೂಯೇಟ್ ಮಾಡಿ ಇದನ್ನು ನೀವು ಪೈಥಾನ್ ಔಟ್ಪುಟ್ಗೆ ಕಂಪೇರ್ ಮಾಡ್ಬೋದು. ಇಲ್ಲಿ ರನ್ ಮಾಡ್ತಾ ಇದ್ದೀನಿ, ಟ್ರೂ ಅಂತ ಬರ್ತಾ ಇದೆ. ಸೊ ನೀವು ಈ ಆನ್ಸರ್ನ ನಿಮ್ಮ ಮ್ಯಾನ್ಯಲಿ ಎಕ್ಸಿಕ್ಯೂಟ್ ಮಾಡಿ ನೀವು ಆನ್ಸರ್ನ ಕಂಪೇರ್ ಮಾಡ್ಬೋದು. ಇನ್ನು ಥರ್ಡ್ ಎಕ್ಸ್ಪ್ರೆಷನ್ಗೆ ಹೋಗೋಣ ಬನ್ನಿ. ಇವಾಗ ಥರ್ಡ್ ಎಕ್ಸ್ಪ್ರೆಷನಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು? ಪ್ರಿಂಟ್ a × b ಲೆಸ್ಸರ್ ದ್ಯಾನ್ c × d. ಸೊ ಇದನ್ನು ಕೂಡ ನಾನು ಇವಾಗ ಎಕ್ಸಿಕ್ಯೂಟ್ ಮಾಡ್ತೀನಿ. ಮಾಡಿದಾಗ ನನಗೆ ಔಟ್ಪುಟ್ಟು ಟ್ರೂ ಅಂತ ಬರ್ತಾ ಇದೆ. ಫೈನಲ್ ಆಗಿ ನಾನು a × b ಈಸ್ ಗ್ರೇಟರ್ ದ್ಯಾನ್ c × d ಅಂತ ಕೊಟ್ಟಿದ್ದೀನಿ. ಇದನ್ನು ಕೂಡ ಇವಾಗ ಎಕ್ಸಿಕ್ಯೂಟ್ ಮಾಡೋಣ ಬನ್ನಿ. ಸೊ ಔಟ್ಪುಟ್ ಏನಂತ ಬರ್ತಾ ಇದೆ? ಫಾಲ್ಸ್ ಅಂತ ಬರ್ತಾ ಇದೆ. ಸೊ ಇವಾಗ ನಿಮ್ಗೇನು ಗೊತ್ತಾಯಿತು? ನಿಮಗೆ ರಿಲೇಷ್ನಲ್ ಎಕ್ಸ್ಪ್ರೆಷನ್ ನಾನು ಬಿಲ್ಡ್ ಮಾಡಬೇಕಾದ್ರೆ ರಿಲೇಷನ್ ಎಕ್ಸ್ಪ್ರೆಷನ್ನ ಕಂಪ್ಯಾರಿಸನ್ ಎಕ್ಸ್ಪ್ರೆಷನ್ ಅಂತ ಕೂಡ ನಾವು ಕರಿತೀವಿ. ಇದನ್ನು ನಾವು ಬಿಲ್ಡ್ ಮಾಡಬೇಕಾದ್ರೆ ಕಂಪ್ಯಾರಿಸನ್ ಆಪ್ರೇಟರ್ಸ್ನ ಯೂಸ್ ಮಾಡಲೇಬೇಕು. ಆದರೆ ಬರೀ ಕಂಪ್ಯಾರಿಸನ್ ಆಪ್ರೇಟರ್ಸ್ ಒಂದೇ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಅರ್ಥಮೆಟಿಕ್ ಆಪ್ರೇಟರ್ಸ್ನ ಕೂಡ ಯೂಸ್ ಮಾಡ್ಬೋದು. ಸೊ ಇವಾಗ ನಾನು ಎಕ್ಸ್ಪ್ರೆಷನ್ ಅಂತ ನಾನು ಬರಿಬೇಕಾದ್ರೆ ಆ ಎಕ್ಸ್ಪ್ರೆಷನ್ನಲ್ಲಿ ವ್ಯಾಲ್ಯೂಸ್ ಇರಲೇಬೇಕು ಅಥವಾ ವೇರಿಯಬಲ್ಸ್ ಇರಲೇಬೇಕು. ಯಾವುದಕ್ಕೂ ಕನೆಕ್ಷನ್ ಕೊಡಬೇಕು ನಾನು. ಆವಾಗ ಕಂಪ್ಯಾರಿಸನ್ ಆಪ್ರೇಟರ್ಸ್ನೂ ಯೂಸ್ ಮಾಡ್ಬೋದು, ಅರ್ಥಮೆಟಿಕ್ ಆಪ್ರೇಟರ್ಸ್ನೂ ನಾವು ಯೂಸ್ ಮಾಡ್ಬೋದು. ಬರೀ ಅರ್ಥಮೆಟಿಕ್ ಆಪ್ರೇಟರ್ಸ್ನ ನಾನು ಯೂಸ್ ಮಾಡಿದಾಗ ನನಗೆ ವ್ಯಾಲ್ಯೂನೇ ಔಟ್ಪುಟ್ ಆಗಿ ಬರುತ್ತೆ. ಆದರೆ ರಿಲೇಷ್ನಲ್ ಎಕ್ಸ್ಪ್ರೆಷನ್ ಅಂತ ನಾನು ಬರೆದಾಗ, ಅಂದರೆ ಎಕ್ಸ್ಕ್ಲೂಸಿವ್ಲಿ ನಾನು ಕಂಪ್ಯಾರಿಸನ್ ಎಕ್ಸ್ಪ್ರೆಷನ್ಸ್ನ ನಾನು ಬರೆದಾಗ ಟ್ರೂ ಆ್ಯಂಡ್ ಫಾಲ್ಸ್ ಅನ್ನೋ ಔಟ್ಪುಟ್ ನನಗೆ ಕೊಡುತ್ತೆ. ಇವಾಗ ನಾನು ನಿಮಗೆ ಮೊದಲನೇ ಸೆಷನ್ನಲ್ಲಿ ನಾನು ಹೇಳಿದ್ದೆ, ಎರಡನೇ ಸೆಷನಲ್ಲಿ ಹೇಳಿದ್ದೆ ಅನಿಸುತ್ತೆ, ಪ್ರೋಗ್ರಾಮಿಂಗಲ್ಲಿ 3 ಥರ ಇನ್ಸ್ಟ್ರಕ್ಷನ್ಸ್ ನಾವು ಕೊಡ್ತೀವಿ. ಸೀಕ್ವೆನ್ಸ್, ಸೆಲೆಕ್ಷನ್ ಆ್ಯಂಡ್ ಐಟರೇಷನ್ ಅಂತ. ಸೆಲೆಕ್ಷನಲ್ಲಿ ನಾನು ಹೇಳಬೇಕಾದ್ರೆ ನಾನೊಂದು ಕ್ವಶನ್ ಕೇಳಿ ಒಂದು ಡಿಸಿಷನ್ ತೊಗೊತಾ ಇದ್ದೆ. ಆ ಡಿಸಿಷನ್ ತೊಗೋಬೇಕಾದ್ರೆ ಟ್ರೂ ಅಥವಾ ಫಾಲ್ಸ್ ಅನ್ನೋ 2 ಔಟ್ಪುಟ್ ನನಗೆ ಬರ್ತಾ ಇತ್ತು. ಸೊ ಇವಾಗ ಅದಕ್ಕೂ ಇದಕ್ಕೂ ನಾವು ಕ್ಲೋಸ್ಲಿ ರಿಲೇಟ್ ಮಾಡ್ಬೋದು. ನೀವು ಎಲ್ಲೆಲ್ಲಿ ನಾನು ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ ನಾನು ತೊಗೋಬೇಕು ಪ್ರೋಗ್ರಾಮಿಂಗಲ್ಲಿ, ಅಂತಹ ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿಲಿ ನಾನು ಈ ಕಂಪ್ಯಾರಿಸನ್ ಆಪ್ರೇಟರ್ಸ್ನ ನಾನು ಯೂಸ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ವೋಟಿಂಗ್ ಬಗ್ಗೆ ಒಂದು ಪ್ರೋಗ್ರಾಮ್ ಬರಿತಾ ಇದ್ದೀನಿ. ಅಂದರೆ ಒಬ್ಬ ವ್ಯಕ್ತಿಯ ಏಜನ್ನು ತೊಗೊಂಡು ಅವನು ವೋಟ್ ಮಾಡಬಹುದಾ ಅಥವಾ ವೋಟ್ ಮಾಡೋಕ್ಕೆ ಎಲಿಜಿಬಿಲಿಟಿ ಇಲ್ವಾ ಅನ್ನೋದನ್ನು ನಾನು ಕಂಡುಹಿಡಿಬೇಕು. ಅದಕ್ಕೇನು ಮಾಡ್ತೀನಿ, ನಾನು ಏಜ್ ಅನ್ನೋದನ್ನು 18 ಅನ್ನೋ ವ್ಯಾಲ್ಯೂಗೆ ನಾನು ಈಕ್ವೇಟ್ ಮಾಡ್ತೀನಿ. ಅಂದರೆ ಇಫ್ ಏಜ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 18, ಅಂದರೆ ಏಜು 18ಗಿಂತ ಜಾಸ್ತಿ ಇದ್ದು ಅಥವಾ ಈಕ್ವಲ್ ಟು ಇದ್ದರೆ ಅವನು ಎಲಿಜಿಬಲ್ ಟು ವೋಟ್, ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಹಿ ಈಸ್ ನಾಟ್ ಎಲಿಜಿಬಲ್ ಟು ವೋಟ್. ಸೊ ಈ ಥರ ನಾನು ಕಂಪ್ಯಾರಿಸನ್ ಆಪ್ರೇಟರ್ಸ್ನ ಉಪಯೋಗಿಸ್ಕೊಂಡು ಡಿಸಿಷನ್ ಮೇಕಿಂಗಲ್ಲಿ ನಾನು ಪ್ರೋಗ್ರಾಮ್ನ ಕೂಡ ಬರೀಬೋದು. ಸೊ ಅದನ್ನು ಯಾವ ರೀತಿ ಬರಿತೀವಿ ನಾವು ಡಿಸಿಷನ್ ಮೇಕಿಂಗಲ್ಲಿ ಅಂತನ ನಾನು ಮುಂದಿನ ಸೆಷನಲ್ಲಿ ನಿಮಗೆ ಇಫ್ ಕಂಡೀಷನ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಇವತ್ತಿನ ಸೆಷನಲ್ಲಿ ನೀವು ಏನೇನು ಕಲ್ತ್ರಿ, ಕಂಪ್ಯಾರಿಸನ್ ಆಪ್ರೇಟರ್ಸ್ ಅಂದರೆ ಏನು, ಯಾವ ರೀತಿ ನಾವು ಕಂಪ್ಯಾರಿಸನ್ ಆಪ್ರೇಟರ್ಸ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಪ್ರೋಗ್ರಾಮಿಂಗಲ್ಲಿ ಅನ್ನೋದನ್ನು ಕಲ್ತ್ರಿ. ಹಾಗೂ ಕಂಪ್ಯಾರಿಸನ್ ಆಪ್ರೇಟರ್ಸ್ ಮತ್ತು ಅರ್ಥಮೆಟಿಕ್ ಆಪ್ರೇಟರ್ಸ್ ಇವೆರಡನ್ನೂ ಉಪಯೋಗಿಸ್ಕೊಂಡು ಯಾವ ರೀತಿ ಎಕ್ಸ್ಪ್ರೆಷನ್ ಬರಿಬೇಕು ಅನ್ನೋದನ್ನು ಕೂಡ ಕಲ್ತ್ರಿ. ಸೊ ಈ ಎಕ್ಸ್ಪ್ರೆಷನ್ಸ್ ಎಲ್ಲ ನೀವು ಒಂದ್ಸಲಿ ಪೈಥಾನಲ್ಲಿ ಒಂದ್ಸಲಿ ಎಕ್ಸಿಕ್ಯೂಟ್ ಮಾಡಿ. ಧನ್ಯವಾದಗಳು ಈ ಸೆಷನ್ನ ನೋಡಿದ್ದಕ್ಕೆ. ಮುಂದಿನ ಸೆಷನಲ್ಲಿ ಕೂಡ ನಾವು ಆಪ್ರೇಟರ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಬಗ್ಗೆನೇ ಕಂಟಿನ್ಯೂ ಮಾಡ್ತೀವಿ. ಆದರೆ ಮುಂದಿನ ಸೆಷನಲ್ಲಿ ನಾನು ನಿಮಗೆ ಲಾಜಿಕಲ್ ಆಪ್ರೇಟರ್ಸ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಲಾಜಿಕಲ್ ಆಪ್ರೇಟರ್ಸ್ ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟೇ ಪೈಥಾನಲ್ಲಿ. ಸೊ ಮುಂದಿನ ಸೆಷನಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.